ಜೈ ಭೀಮ್ ನಮೋ ಬುದ್ಧಾಯ. ಹೀಗೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜನಗಣತಿ ಸ್ಟಾರ್ಟ್ ಆಗಿದೆ. ಬಾಬಾ ಸಾಹೇಬ್ರು ಹೇಳ್ದಂಗೆ ಇದು ನಮಗೆ ಜಾತಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದರು. ಆದರೆ ಕಾರಣಾಂತರಗಳಿಂದ ಇದು ಸಾಧ್ಯ ಆಗಲಿಲ್ಲ. ಈಗ ನಮಗೆ SC ಅಂತಿತ್ತು ಮೊದಲು, ಅದರ ಒಂದು 2 ಭಾಗವಾಗಿ ವಲಯ ಮತ್ತು ಮಾದಿಗ ಅಂತೇಳಿ ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಣೆ ಆಗಿದೆ. ಈಗ ನಮ್ಮ ವಲಯ ಮಾದಿಗ ಬಂಧುಗಳು ಎಲ್ಲ 29 ಉಪಜಾತಿಗಳು ಇದ್ರೂ ಸಹ ನಾವೆಲ್ಲ ಒಂದೇ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಹಾಗೆ ನಮ್ಮ ವಲಯ ಬಂಧುಗಳು ಅಷ್ಟೇ, ಯಾವುದೇ ಇರಲಿ ಸಬ್ ಕ್ಯಾಸ್ಟ್ ಅಥವಾ ಉಪಜಾತಿ ಯಾವುದೇ ಇರಲಿ, ಬಲಗೈ ಇರಲಿ, ಮಾಲಾ ಇರಲಿ, ಛಲವಾದಿ ಇರಲಿ, ಪರ್ಯಾಯ ಇರಲಿ, ವಲಯ ಇರಲಿ, ನಾವೆಲ್ಲರೂ ಒಂದೇ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ. ಯಾಕೆ ಅಂತಂದರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ಅನುಕೂಲ ಆಗುತ್ತೆ. ಅವರ ಒಂದು ಐಡೆಂಟಿಟಿಗೆ ಮತ್ತು ಒಂದು ಸರ್ಕಾರದಲ್ಲಿ ಏನೇ ಒಂದು ಅವಕಾಶಗಳು ಸಿಗಬೇಕಂದ್ರೂ ಕೂಡ ಅವರಿಗೆ ತುಂಬಾ ಮುಖ್ಯವಾಗಿ ಅವರು ತುಂಬಾ ಅನುಕೂಲ ಆಗುತ್ತೆ. ಈಗಿನ ಪ್ರೆಸೆಂಟ್ ಯೋಚನೆ ಮಾಡದೆ ನಾವು ಯಾವುದೇ ಇರಲಿ, ನಮ್ಮ ಸಮುದಾಯದವರು ಎಲ್ಲರೂ ದಯವಿಟ್ಟು ವಲಯ ಅಂತಾನೆ ಕೊಡಿ. ಆದಿ ಕರ್ನಾಟಕ ಅಂತ ಮೊದಲನೇ ಕಾಲಮಲ್ಲಿ ಕೊಟ್ಟು 2ನೇ ಕಾಲಮಲ್ಲಿ ವಲಯ ಅಂತಾನೆ ಕೊಡ್ಬೇಕಂತೇಳಿ ತಮ್ಮಲ್ಲೆಲ್ಲರನ್ನಲ್ಲೂ ನಾನು ಕೋರ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದೊಂದಿಗೆ ಈ ದಿನ ಏನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ. ಏನು ಸದಾಶಿವ ಆಯೋಗ ವರದಿ ಮತ್ತು ಒಳ ಮೀಸಲಾತಿ ಏನೆಲ್ಲ ನಡೀತಾ ಇದೆ ಅನ್ನೋಂಥ ವಿಚಾರವಾಗಿ ಅವ್ರದೇ ಆದ ಒಂದು ಸಮುದಾಯದ ಮತ್ತೆ ಏನು ಆದಿ ಕರ್ನಾಟಕ ಅಂತ ಹೇಳಿದ್ರೆ ಆಗಿನ ಕಾಲದಿಂದನೂ ನಮ್ಮ TCL ಸಹ ನನ್ನ TCL ಸಹ ಆದಿ ಕರ್ನಾಟಕ ಅಂತಾನೆ ಇರುವಂಥದ್ದು, ನಮ್ಮದಾಗಿರುವಂಥದ್ದು. ಆದಿ ಕರ್ನಾಟಕ ಅಂತ ಹೇಳಿದ್ರೆ ನಾವು ಆಗ್ಲಿಂದಲೂ ಸಹ ಆದಿ ನಿವಾಸಿಗಳು. ಹಾಗಾಗಿ ಆ ದೃಷ್ಟಿ ಇಟ್ಕೊಂಡು ಈವರೆಗೆ ನಮಗೆ ಆದಿ ಕರ್ನಾಟಕ ಅನ್ನೋವಂಥ ಒಂದು ಮಹತ್ವದ ಒಂದು TCL ನಮ್ಮದಾಗಿರ್ತಕ್ಕಂಥದ್ದು ನನಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಒಳ ಮೀಸಲಾತಿ ಏನಾಗಿದೆ, ಈಗ ಮೊದಲನೇದಾಗಿ SC ಅಂತ ಬರ್ತಾ ಇತ್ತು. ಆ SCನಲ್ಲಿ 101 ಉಪಜಾತಿ ಇತ್ತು. ಅದರಲ್ಲಿ ಮೇಜರ್ ಆಗಿ ಇಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು ಯಾವತ್ತೂ ಸಹ ನಾನು SC, ದಲಿತ ಮತ್ತೆ ಆದಿ ಕರ್ನಾಟಕ ನಾವೆಲ್ಲ ಒಂದೇ ಅನ್ನೋ ಭಾವದಲ್ಲಿ ನಾವು ಇದ್ದಿದ್ದು. ಈಗ ಹೊಸದಾಗಿ ಏನು ಸದಾಶಿವ ಆಯೋಗ ಒಳ ಮೀಸಲಾತಿ ಬಂದಾಗ ನಾವೆಲ್ಲ ಈಗ ಬಹಿರಂಗವಾಗಿ ಹೇಳ್ಬೇಕಾಗಿರುವಂಥ ಅವಶ್ಯಕತೆ ತಮ್ಮ ಮುಂದೆ ಹೇಳಲೇಬೇಕು ಅನ್ನೋವಂಥ ಒಂದು ಇದು. ಹಾಗಾಗಿ ನನ್ನ ಯಾವ ಜಾತಿ ಅನ್ನೋವಂಥ ವಿಚಾರವನ್ನು ತಮ್ಮ ಸವಿಸ್ತಾರವಾಗಿ ತಿಳಿಸ್ಕೊಡ್ಲಿಕ್ಕೆ ಒಂದು ಪತ್ರಿಕಾಗೋಷ್ಠಿ. ಉದಾಹರಣೆಗೆ ಆನೇಕಲ್, ಕರ್ನಾಟಕ ರಾಜ್ಯದ ಹೊರತುಪಡಿಸಿದ್ರೆ ಆನೇಕಲ್ ಭಾಗದಲ್ಲಿ ಸರಿಸುಮಾರು ರೆಡ್ಡಿ ಮತ್ತೆ ಒಕ್ಕಲಿಗ ಸಮುದಾಯದವರು ಈ ದಲಿತರನ್ನ ಮತ್ತೆ ನಮ್ಮನ್ನ ಏನಂತಾರೆ, ಅವ್ರದೇ ಆದ ರೆಡ್ಡಿ ಒಕ್ಕಲಿಗರು ತಮಿಳಲ್ಲಿ ಮಾತಾಡಿದ್ರೆ ಮಾಲೊಳ್ಳು ಅಂತಾರೆ. ಅಂದ್ರೆ ಮಾಲೊಳ್ಳು ಅನ್ನೋ ಭಾಷೆ ನಮ್ಗೆ ಆಡು ಭಾಷೆಯಲ್ಲಿ ಯಾವುದೇ ಪತ್ರಿಕೆಗಳಲ್ಲಾಗ್ಲಿ ಡಿಕ್ಷನರಿ ಆಗ್ಲಿ ಇಲ್ಲ ಅನ್ನೋಂಥದ್ದು ನಮ್ದು. ಮಾಲೊಳ್ಳು ಅಂದ್ರೆ ಹೆಂಗಾಗ್ತೈತೆ, ಬೇರೆ ಇಲ್ಲಿ ಇರೋರ್ಗಷ್ಟೇ ಗೊತ್ತಾಗ್ತೈತೆ. ಹಾಗಾಗಿ ಅವ್ರ ಪಾಪ ಮಾಲೊಳ್ಳು ಹತ್ರಪ್ಪ ಅಂತಾರೆ. ಮತ್ತೆ ಹಂಗೆ ಬಂದ್ರೆ ನಮ್ಮ ಛಲವಾದಿ ಮಹಾಸಬ್ದವರು ಅಂದ್ರೆ ಕನ್ನಡ ಮಾತಾಡುವಂಥವ್ರು SCಗಳೇ ಅವರು ಎಲ್ಲ ಒಂದೇ, ಆದ್ರೆ ಅವ್ರೇನಂತಾರೆ SCಗಳಪ್ಪ ಅವರು ಅನ್ನೋವಂಥ ಪದವನ್ನು ಬಳಸ್ತಾರೆ. ಇದೆಲ್ಲ ಬಿಟ್ಟು ಮೂರನೇದೇನಾಗ್ತೈತೆ ಅಂತ ಹೇಳಿದ್ರೆ ನಮ್ಮವರೇ, ನಮ್ಮ SC ರೈಟು ತಮಿಳು ಮಾತಾಡುವಂಥವ್ರು ನೀನ್ ಎಂದ್ ಭಾಷೆ ಹೆಸರು ಯಾರಪ್ಪ ನೀನು ಅಂದ್ರೆ ಪರೀರು ಅಂತಾರೆ. ಅದು ಸಹ ಆಡುಭಾಷೆಯಾಗಿ ಉಳಿದುಕೊಂಡಿದೆ. ಹೀಗಾಗಿ ಅದನ್ನೆಲ್ಲನೂ ಸರಿ ಮಾಡ್ಕೊಳ್ಳುವಂಥದ್ದು ಈಗ ಒಂದು ಸಮಯ ಸಂದರ್ಭ. ಹಾಗಾಗಿ ಎಲ್ಲ SC ಬಂಧುಗಳಲ್ಲೂ ದಲಿತ ಬಂಧುಗಳಲ್ಲೂ ಕೇಳ್ಕೊಳ್ಳೋದು ಒಂದೇ, ಏನು ಸರ್ಕಾರದ ಒಳ ಮೀಸಲಾತಿ ಸರ್ಕಾರದ ಅಧಿಕಾರಿ ವರ್ಗದವರು ತಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಬಂದ ನಂತರದಲ್ಲಿ ತಮ್ಮ ಜಾತಿ, ಈಗ ನಾನು ಶ್ರೀನಿವಾಸ್ ಉಳ್ಳಳ್ಳಿ, ನಾನು SC ರೈಟು, ನಾನು ತಮಿಳು ಮಾತಾಡುವಂಥವನು, ನಾನು ವಲಯ. ಹಾಗಾಗಿ ಜಾತಿ ಹೇಳ್ಕೊಳ್ಳೋದ್ರಲ್ಲಿ ಏನು ಹೇಳ್ಕೊಳ್ಬಾರ್ದಾಗಿತ್ತು, ನಾವೆಲ್ಲ ಒಂದೇ ಅನ್ನೋ ಭಾವ ಇತ್ತು. ಆದ್ರೆ ಈಗ ವಿಧಿ ಇಲ್ದಿರ ಮತ್ತೆ ಕಾರಣಾಂತರ ಸರ್ಕಾರದ ಆದೇಶದ ಮೇರೆಗೆ ನಾವು ಹೇಳಲೇಬೇಕಾದ ಸಂದರ್ಭ. ಹಾಗಾಗಿ ಅವ್ರವ್ರ ಜಾತಿ ಹೇಳ್ಕೊಳ್ಳುವಂಥದಕ್ಕೆ ಯಾರು ಸಂಕೋಚ ಒಂದು ಇನ್ನೊಂದು ಮತ್ತೊಂದು ಅನ್ಯತಾ ಭಾವಿಸಿದೆ ದಯವಿಟ್ಟು ಅವರು ಯಾವ SCನಲ್ಲಿ ರೈಟ ಲೆಫ್ಟ ತಮಿಳು ಮಾತಾಡುವಂಥವ್ರು ವಲೀರ ಮತ್ತೆ ಕನ್ನಡ ಮಾತಾಡುವಂಥ ಛಲವಾದಿಗಳ ಮತ್ತೆ ತೆಲುಗು ಮಾತಾಡುವಂಥ ಮಾದಿಗ ಸಮುದಾಯದವರ ಅವ್ರವ್ರ ಸಮುದಾಯ ಎಲ್ಲ ಯಾವ ಸಮುದಾಯನೂ ಆಗಲಿ
ಮಾದಿಗ ಸಮುದಾಯದವರು, ನಾನು ತೆಲುಗು ಮಾತಾಡುವಂಥದ್ದು, ಅವ್ರದ್ದೇ ಆದಂಥ ಒಂದು ಉಪಜಾತಿಗಳೈತೆ, ಅದು ನಮೂದು ಮಾಡಿ, ಏನು ಸಮಸ್ಯೆ ಇಲ್ಲ. ಚಲವಾದಿ ಅಂದ್ರೆ ಕನ್ನಡ ಮಾತಾಡುವಂಥವ್ರು, ಅವರು ನಮ್ಮ ಅಣ್ಣ ತಮ್ಮಂದ್ರೆ, ಅವರು ಸಹ ಅವ್ರದ್ದೇ ಆದ ಒಂದಷ್ಟು ಉಪಜಾತಿಗಳೈತೆ, ಅವರು ಸಹ ಅವ್ರ ಮನೆ ಹತ್ರ ಬಂದಾಗ, ಸರ್ಕಾರಿ ಅಧಿಕಾರಿ ವರ್ಗದವ್ರ ಮನೆ ಹತ್ರ ಬಂದ್ರೆ ಅವ್ರದ್ದು ಸಹ ಅವ್ರದ್ದೇ ಆದ ಒಂದು ಅವ್ರ ಉಪಜಾತಿಗಳನ್ನ ಹೇಳ್ಬೇಕು ಅಂತೇಳಿ ನಾನು ತಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ದಯವಿಟ್ಟು ಮತ್ತೊಮ್ಮೆ ಆನೇಕಲ್ ವಿಧಾನಸಭಾ ಕ್ಷೇತ್ರ ಆಗಲಿ, ಆನೇಕಲ್ ತಾಲೂಕಲ್ಲಿ ಎಲ್ಲ ದಲಿತ ಬಂಧುಗಳಿಗೆ ವಿನಂತಿಯನ್ನ ಮಾಡ್ಕೊಳ್ತೇನೆ. ಆ ಸರ್ಕಾರಿ ಅಧಿಕಾರಿ ವರ್ಗದವ್ರು ಮನೆ ಹತ್ರಕ್ಕೆ ಬಂದ್ರೆ ಸಂಕೋಚ ಇದ್ರೆ ಮತ್ತೊಮ್ಮೆ ಅವರಿಗೆ ತಮ್ಮ ಜಾತಿಯನ್ನ, ನಾನು ಹೇಳಿದಾಗೆ ನಾನು ಉಳ್ಳಳ್ಳಿ ಶ್ರೀನಿವಾಸ್, ನಾನು ವಲಯ ಅಂತ ಸಂಕೋಚ ಇದ್ರೆ ಹೇಳಿ ತಮ್ಮ ಜಾತಿಯನ್ನ ನಮೂದುಪಡಿಸ್ಬೇಕಂತೇಳಿ ಮುಂದಿನ ಪೀಳಿಗೆಗೆ, ಅವ್ರ ಮಕ್ಕಳು ಮೊಮ್ಮಕ್ಕಳ ಒಂದು ಏಳಿಗೆಗೆ ಅವರ ಒಂದು ಈ ಮಹತ್ವದ ಒಂದು ಬರವಣಿಗೆ ಮುಖಾಂತರ ಅವ್ರು ಹೇಳಿ ಬರ್ಸ್ಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಈ ಜನತೆಗೆ ಮತ್ತು ದಲಿತ SC ಆದಿ ಕರ್ನಾಟಕ ಇರ್ಬೋದು, ಮತ್ತೆ ನಮ್ಮ SC ಇರ್ಬೋದು, ಮತ್ತೆ ನಾವು ವಲಯ ಸಮುದಾಯದವರು ಇರ್ಬೋದು, ಅವರವ್ರ ಎಲ್ಲಾ ಸಮುದಾಯಕ್ಕೂ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಏನ್ ತಮ್ಮ ಜಾತಿ ಇದೆ ಅದನ್ನು ಬರ್ಸ್ರಿ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ವಿನಂತಿಯನ್ನ ಮಾಡ್ತೇನೆ. ಇಲ್ಲಿಗೆ ಎಲ್ಲ ಮಾಧ್ಯಮಿಕರಿಗೆ ಈ ಮಾಧ್ಯಮಗೋಷ್ಠಿಗೆ ಆಧಾರ ಸ್ವಾಗತ ಕೊಡ್ತಾ, ಅದೇ ರೀತಿಯಾಗಿ ನಮ್ಮ ಸಹೋದರರು ಉಳ್ಳಳ್ಳಿ ಶ್ರೀನಿವಾಸ್ ಅವರಿಗೆ ಮತ್ತು ಗೋಪಾಲ್ ಅವರಿಗೆ, ಮತ್ತು ಈ ಮಾಧ್ಯಮಗೋಷ್ಠಿಯನ್ನು ಇಲ್ಲಿ ಮಾಡಬೇಕು ಎಲ್ಲರನ್ನೂ ಕರೆಸಿ ಅಂತೇಳಿ ಸಹೋದರಿ ಡಾಕ್ಟರ್ ಮೀನಾಕ್ಷಿ ಅವರು ವ್ಯವಸ್ಥೆ ಮಾಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಮತ್ತು ಸಹೋದರ ವಕೀಲರು ಮತ್ತು ನಮ್ಮೆಲ್ಲ ಕೂಡ ಈ ಮಾಧ್ಯಮಗೋಷ್ಠಿಯಲ್ಲಿ ಇವತ್ತು ವಿಚಾರ ಇಷ್ಟೇ. ಈಗಾಗಲೇ ಸದಾಶಿವ ಆಯೋಗದ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಏನು ಈಗಾಗಲೇ 101 ಜಾತಿಗಳಲ್ಲಿ ಹಂಚಿಕೆ ಮಾಡಿರ್ತಕ್ಕಂಥ ಒಂದು ಸ್ಪೆಸಿಫಿಕ್ ಆಗಿ ಒಂದು ನಿರ್ದಿಷ್ಟವಾದ ಜಾತಿಯನ್ನು ನಮೂದನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಜಾತಿನೇ ಇರಬಾರ್ದು ಅಂತಕ್ಕಂಥ ಒಂದು ಅವರ ಹೋರಾಟ ಇತ್ತು. ಆದರೆ ಇಲ್ಲಿಗೂ ಕೂಡ ಅದನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ತದನಂತರದಲ್ಲಿ ಸ್ವಾತಂತ್ರ್ಯದ ನಂತರದಲ್ಲಿ ನಮ್ಮ ಸಂವಿಧಾನಾತ್ಮಕವಾಗಿ ಬಂದಂಥ ಸಂದರ್ಭದಲ್ಲಿ ಶತಮಾನಗಳಿಂದ ಶೋಷಿತಗೊಳ್ಳದಾದಂಥ ಈ ಸಮುದಾಯಕ್ಕೆ ಮೀಸಲು ಮುಖಾಂತರ ಅವರಿಗೆ ರಿಸರ್ವೇಶನ್ ಕೊಡುವ ಮುಖಾಂತರವಾಗಿ ಅವರನ್ನ ಮೇಲಕ್ಕೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 24% ನಮಗೆ ರಿಸರ್ವೇಶನ್ ಕೊಟ್ಟಿದೆ. ಆದರೆ 24% ರಿಸರ್ವೇಶನ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಗೊಂದಲ ಆಯ್ತು. 201 ಜಾತಿಯಲ್ಲಿರ್ತಕ್ಕಂಥ ಮಾದಿಗ ಸಮುದಾಯ, ವಲಯ ಸಮುದಾಯ, ಬೋವಿ ಸಮುದಾಯ, ಕೊರ್ಮ, ಕೊರ್ಚ ಮತ್ತು ಲಂಬಾಣಿ ಸಮುದಾಯದಲ್ಲಿ ಬಹಳಷ್ಟು ಅಸಮಾಧಾನ. ಮತ್ತು ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಯಾರಿಗೆ ಹೆಚ್ಚು ಜನಸಂಖ್ಯೆ ಇದೆ ಅಷ್ಟು ನಮ್ಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ವಾದ. ಕಾಂಶಿರಾಮ್ ಸಾಹೇಬ್ರದ್ದು ಅದೇ ಇತ್ತು, ಯಾರು ಹೆಚ್ಚು ಜನಸಂಖ್ಯೆ ಆದರೆ ಅವ್ರಿಗೆ ಸಿಗಬೇಕು ಅಂತ. ಈ ನಿಟ್ಟಿನಲ್ಲಿ ನಮ್ಮ ಜನ್ಮ ಹೇಗೆ ಅಂತ ಹೇಳಿದ್ರಪ್ಪ, ನಮ್ಮ ತಾತ ಮುತ್ತಾತನಿಂದ ನಾವು ಏನಂತ ಹೇಳಿದ್ರೆ ಒಂದು ಸಮುದಾಯದಲ್ಲಿ ಹುಟ್ಟಿರ್ತೀವಿ, ನಾವು ಅದನ್ನೇ ಇಟ್ಕೊಂಡು ಬಂದಿರ್ತೀವಿ. ಆದ್ರೆ ಸರ್ಕಾರದ ದಾಖಲೆಯಲ್ಲಿ ಅಣ್ಣ ಹೇಳಿದಾಗೆ ಕರ್ನಾಟಕ ಆದಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಂತ ಬಳಸ್ತಾ ಇದ್ದೀವಿ ನಾವು ಹಿಂದೆ. ಆದ್ರೆ ಈಗ 101 ಜಾತಿನಲ್ಲಿ ನೀವ್ ಯಾರು ಅಂತಕ್ಕಂಥದನ್ನ ಒಂದು ಸ್ಪೆಸಿಫಿಕ್ ಆಗಿ ಬರೆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಈಗಾಗಲೇ 18% SC STಗಳಿಗೆ 24% ಅಲ್ಲಿ 18% ರಿಸರ್ವೇಶನ್ ಒಳ ಮೀಸಲು. ಯಾಕೆ ಈ ಪದನ ಹೇಳ್ತೀನಿ ಅಂದ್ರೆ, ಈ ಹಿಂದೆ ಒಂದು ಪತ್ರಿಕಾಗೋಷ್ಠಿ ಹಾಕಿದಾಗ ಕೆಲವು ಬಹಳ ಜನ ಒಳ ಪಂಗಡ ಒಳ ಮೀಸಲು ಅದನ್ನೆಲ್ಲ ಹೇಳಿ ಅಂತ. ಈ 18% ನಲ್ಲಿ ಯಾರ್ಯಾರಿಗೆ ಎಷ್ಟು ಸಿಗ್ಬೇಕು ಅಂತ 101 ಜಾತಿ ಇದೆ. 101 ಜಾತಿನಲ್ಲಿ 18% ಹಂಚಿಕೆ ಮಾಡ್ಬೇಕು. ಹಾಗಾಗಿ ಇವತ್ತು ಯಾರೋ ಕೆಲವೇ ಸಮುದಾಯ ತಗೊಂಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದರಿಂದ ಏನೆಲ್ಲ ಅನಾನುಕೂಲಗಳಾಗಿದೆ ಅಂದ್ರೆ, ಇವತ್ತು SC STಗಳಿಗೆ ಇದ್ದಂತ ಸುಮಾರು ಏನು ಬ್ಯಾಕ್ವರ್ಡ್ ಉದ್ಯೋಗಗಳು ಸುಮಾರು 35 ಲಕ್ಷ ಉದ್ಯೋಗಗಳು ಇವತ್ತು ಕೂಡ ಖಾಲಿ ಇದೆ. ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಾವ ಈ ಒಂದು ಒಳ ಮೀಸಲಾತಿರ್ತಕ್ಕಂಥ ಜನಸಂಖ್ಯೆ ಪಟ್ಟಿಯನ್ನಾಗಿಲ್ಲ ಅಂತ ಹೇಳಿ ಕೆಲವರು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಗಳನ್ನು ಮಾಡಿಕೊಂಡು, ಇಲ್ಲ ನಮ್ದು ಜಾತಿ ಗಣತಿ ಆಗೋವರೆಗೂ ನಮ್ಮ ಸಮುದಾಯದ ಪಟ್ಟಿ ಆಗೋವರೆಗೂ ನೀವು ಯಾವುದೇ ಕಾರಣಕ್ಕೆ ಇದು ಫುಲ್ಫಿಲ್ ಮಾಡಬೇಡ ಅಂತ ಹೇಳಿ ಇಲ್ಲಿವರೆಗೂ ಕೂಡ ರಾಜ್ಯ ಮತ್ತು ರಾಜ್ಯದಲ್ಲಿ 35 ಲಕ್ಷ ಜನ ಇವತ್ತು ಉದ್ಯೋಗದಿಂದ ವಂಚಿತರಾಗಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಈ ಒಳ ಪಂಗಡ ಒಳ ಮೀಸಲಾತಿ ಆಗಿಲ್ಲ ಅಂತ ಒಂದು. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಮಾಧ್ಯಮದ ಮುಖಾಂತರ ನಮ್ಮೆಲ್ಲ 29 ದಲಿತ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಏನು ಕನ್ನಡ ಮಾತಾಡೋದು, ತಮಿಳು ಮಾತಾಡೋದು, ಈ SC ನಲ್ಲೇ ತೆಲುಗು ಮಾತಾಡೋರು ಇದ್ದಾರೆ, ಅವರೆಲ್ಲರೂ ಕೂಡ ಯಾಕೆ ವಲಯ ಅಂತಕ್ಕಂಥ ಒಂದು ಪದವನ್ನು ಮಾಡಬೇಕು ಅಂದ್ರೆ, ಇತ್ತೀಚಿನ ದಿನಗಳವರೆಗೂ ಇಲ್ಲಿವರೆಗೂ ನಮ್ಗೆ ಸ್ಪೆಸಿಫಿಕ್ ಆಗಿ ನೀವು ಇಂಥವನ್ನೇ ಅಂತ ಹೇಳಿಲ್ಲ. ಈಗ ಆನೇಕಲ್ ತಾಲೂಕಲ್ಲಿ ಬಂದಾಗ ಈಗ ಏನಂತಾರೆ,
ಒಂದು ಸಮುದಾಯ, ಒಂದು ತಮಿಳು ಮಾತಾಡ್ತಕ್ಕಂಥವ್ರು, ಪರ್ಯ ಅಂತಕ್ಕಂಥದ್ದು, ಅದು ಎಲ್ಲೋ ಒಂದ್ ಕಡೆ ಬೆರಳಿನಕ್ಕಾಗಿ ಈ ಬೆಂಗಳೂರು ಸುತ್ತಮುತ್ತ ಅಥವಾ ಕೋಲಾರ ಭಾಗದಲ್ಲಿ ಇತ್ತು. ಆದ್ರೆ ಈಗ ವಲಯ ಅಂತೇಳಿ ಬಂದಾಗ ಇಡೀ ರಾಜ್ಯದಲ್ಲಿ ಕೂಡ ಈಗ ಇಷ್ಟು ಜನ ನಾವಿದ್ದೀವಿ, ನಮ್ಮಗಳಿಗೆ ಅದರ ಸೌಕರ್ಯ ಸೌಲಭ್ಯಗಳು ಸಿಗಲಿಲ್ಲ. ಆದ್ರೆ ಇಂದಿನ ಪೀಳಿಗೆಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೋಬೇಕಾದ್ರೆ ಇನ್ನು ಮುಂದೆ ಏನ್ ಮಾಡ್ತಾರೆ, ಈ 18% ಅಲ್ಲಿ ಇರ್ತಕ್ಕಂಥ 18% ಅಲ್ಲಿ ಮಾದಿಗ ವಲಯ ಸಮುದಾಯದಲ್ಲಿ ಎಷ್ಟು ಜನ ಅದರ ಇದು ಫಲಾನುಭವಿಗಳು, ಮಾದಿಗ ಸಮುದಾಯಕ್ಕೆ ಎಷ್ಟು ಕೊಡ್ಬೇಕು, ಗೋವಿ ಸಮುದಾಯಕ್ಕೆ ಎಷ್ಟು ಕೊಡ್ಬೇಕು, ಕೊರ್ಚ ಸಮುದಾಯಕ್ಕೆ ಎಷ್ಟು ಕೊಡ್ಬೇಕು ಅಂತಕ್ಕಂಥದ್ದು ವಿಂಗಡಣೆ ಆಗ್ತದೆ. ಇದೇ ಒಳ ಮೀಸಲಾತಿ. ಇನ್ನು ಮುಂದೆ ಯಾವುದೇ ಸರ್ಕಾರದ ಯೋಜನೆಗಳನ್ನ ರಿಸರ್ವೇಶನ್ ಕೊಟ್ಟಾಗ ಈ ಸ್ಪೆಸಿಫಿಕ್ ಆಗಿ ಆಗ್ಬಿಡ್ತದೆ. ಮಾದಿಗರು ಇಷ್ಟು ಲಕ್ಷ, ವಲಯರು ಇಷ್ಟು ಲಕ್ಷ, ಗೋವಿಗಳು ಇಷ್ಟು ಲಕ್ಷ, ಕೊರಮೂರು ಇಷ್ಟು ಲಕ್ಷ ಅಂದಾಗ ಈ 18% ಅನ್ನ ಸರ್ಕಾರ ಹಂಚಿಕೆ ಮಾಡ್ತದೆ. ಮೀನಾಕ್ಷಿ ಅವರು ವಲಯರು ಸೇರಿದ್ದಾರೆ, ಅವ್ರಿಗೆ ಇಷ್ಟು ಪರ್ಸೆಂಟು, ಇವರು ಶ್ರೀನಿವಾಸ್ ಅವರು ಮಾದಿಗರಿಗೆ ಸೇರಿರ್ತಾರೆ, ಇವ್ರಿಗೆ ಇಷ್ಟು ಪರ್ಸೆಂಟು, ಚಿನ್ನಪ್ಪ ಅವರು ಕೊರ್ಮಗ್ ಸೇರಿರ್ತಾರೆ, ಇವ್ರಿಗೆ ಇಷ್ಟು ಪರ್ಸೆಂಟು, ಇವ್ರು ಲಂಬಾಣಿಗೆ ಇಷ್ಟು ಸೇರಿರ್ತಾರೆ ಅಂತೇಳಿ ಸರ್ಕಾರದಲ್ಲಿ ದಾಖಲೆ ಆಗ್ಬಿಡ್ತದೆ. ಇಷ್ಟು ದಿನ ದಾಖಲೆ ಇರಲಿಲ್ಲ. ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿಯಲ್ಲಿ 1 ಕೋಟಿನೋ 70 ಲಕ್ಷನೋ 60 ಲಕ್ಷನೋ ಇದ್ದು ಅಂತ ತೋರಿಸ್ಕೊಂಡ್ ಬರ್ತಾ ಇತ್ತು. ಆದ್ರೆ ಈಗ ಮಾಡ್ತಕ್ಕಂಥ ಪಟ್ಟಿಯಿಂದಾಗಿ ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗ್ತದೆ. ಅದಕ್ಕೆ ನಾನು ಸ್ಪೆಷಲ್ ಆಗಿ ವಲಯ ಸಮುದಾಯದಲ್ಲಿರ್ತಕ್ಕಂಥ 29 ಜಾತಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೆಲವರಲ್ಲಿ ಇಂದು ಕೂಡ ನಾವು ಯಾಕೆ ಒಂದನ್ನೇ ಬರ್ಸ್ಬೇಕು ಅಂತ ಹೇಳಿದ್ರೆ, ನಾವು ಹೆಚ್ಚು ಜನಸಂಖ್ಯೆ ಆದಷ್ಟು ಆ ಹೆಚ್ಚು ಸೌಕರ್ಯನ ಪಡೆದ ಒಂದು. ಎರಡನೇದೇನಪ್ಪ, ನಾವು ಬೇರೆ ಬೇರೆ ಜಾತಿಗಳನ್ನ ಹಿಡ್ಕೊಂಡು ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಬೇರೆ ಬೇರೆ ಜಾತಿಗಳಲ್ಲಿ ಗುರ್ಸ್ಕೊಂಡ್ಬಿಟ್ಟು ನಮ್ಮನ್ನ ಆಡು ಭಾಷೆಯಲ್ಲಿ ಕರೀತಾರೆ. ಮಾಲೋಳು, ಪರೇರು, ಒಡ್ರು, ಬೋವಿಗಳು ಈ ತರ ಕರೀತಾರೆ. ಆದ್ರೆ ಇನ್ನು ಮುಂದೆ ಹಂಗ ಆಗ್ಬಾರ್ದು. ನಮ್ಮ ಮಕ್ಕಳು ಯಾವತ್ತು ಆನೇಕಲ್ಲಲ್ಲಿ ಇರ್ತಕ್ಕಂಥ SC ಪರಿಶಿಷ್ಟ ಜಾತಿ ವಲಯನು ಅಂತ ಹೇಳಿದ್ರೆ, ಗುಲ್ಬರ್ಗದಲ್ಲೂ ಒಬ್ಬ ವಲಯನ್ ಇರ್ತಾನೆ, ರಾಯಚೂರಲ್ಲಿ ವಲಯ ಇರ್ತಾನೆ. ಈ ಸಮುದಾಯ ಗಟ್ಟಿ ಆಗ್ತದೆ. ಮತ್ತೆ ಒಂದು ಸರ್ಕಾರದ ಮೇಲೆ ಒಂದು ನಾವು ಕೇಳಲಿಕ್ಕೂ ಕೂಡ ರೈಟ್ ಸಿಗ್ತದೆ. ಹಾಗಾಗಿ ಇವತ್ತಿನ ಕೆಲವು ಗೊಂದಲಗಳು. ಮತ್ತೆ ಇನ್ನೊಂದು ವಿಶೇಷ, ಈಗಾಗಲೇ 5ನೇ ತಾರೀಕು ಶುರುವಾಗಿದೆ. 5ನೇ ತಾರೀಕು ಶುರುವಾಗಿ ನಡೀತಾ ಇದೆ, 17ರವರೆಗೂ ಇದೆ. ಅದಾದ್ಮೇಲೆ ಕೆಲವರು ಸಿಟಿಗಳಲ್ಲಿ ಇರ್ತಕ್ಕಂಥವ್ರು, ಕೆಲವರು ಬಾಡಿಗೆ ಮನೆಗಳಲ್ಲಿ ಇರ್ತಕ್ಕಂಥವ್ರು ತಮ್ಮ ಜಾತಿಯನ್ನ ನಾವು ವಲಯರು ಅಂತ ಹೇಳ್ಕೊಳ್ಳೋದಕ್ಕೆ ಮುಜುಗರ ಪಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ತಮ್ಮ ಜಾತಿಯನ್ನ ನಮೂದಿ ಮಾಡ್ತಕ್ಕಂಥ ಅವಕಾಶಗಳಿದೆ. ಅದು ಬಿಟ್ಟು ಮತ್ತೆ ಇನ್ನೊಂದು ಅವಕಾಶ ಇದೆ, ಮೊಬೈಲ್ ಆಪ್ ಕೂಡ ಇದೆ. ಇದ್ರ ಮುಖಾಂತರ ಈ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲ 29 ಜಾತಿಗಳು ನಮೂದು ಮಾಡ್ಬೇಕು ಅಂತ ಒಂದು. ಎರಡನೇದೇನಪ್ಪಾ ಅಂದ್ರೆ, ಬಹಳಷ್ಟು ಕಡೆ ಇದು ಅತಿ ವೇಗವಾಗಿ ನನಗೆ ಗೊತ್ತಾದ ಪ್ರಕಾರವಾಗಿ 100% ನಡೀತಾ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ 9 ಆಗಿದೆ. 4 ದಿನದಲ್ಲಿ ನಾನು ಕಂಡಂತ ಒಂದು ಸತ್ಯತೆ ಏನಂತ ಹೇಳಿದ್ರೆ, ಕೆಲವು ಕಡೆ ಮೇಸ್ಟ್ರು ಹೋಗ್ತಾರೆ, ಹೋದ ತಕ್ಷಣ ಅವ್ರು ರೇಷನ್ ಕಾರ್ಡ್ ಕೇಳ್ತಾರೆ. ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದೆ ಅಷ್ಟೇ ಮಾತ್ರ ಎಂಟ್ರಿ ಮಾಡ್ತಾರೆ. ಇನ್ನು ಉಳಿದವ್ರು ಎಲ್ಲಿ ಹೋಗ್ಬೇಕು? ಇವತ್ತು ಸರ್ಕಾರ 2-3 ವರ್ಷಗಳಿಂದ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಸೇರಿಸಿಲ್ಲ, ರೇಷನ್ ಕಾರ್ಡ್ ಕೊಟ್ಟಿಲ್ಲ. ಹಂಗೆ ಇದು ಸಮರ್ಪಕವಾಗಿ ಆಗ್ತಾ ಇಲ್ಲ. ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಸುಮಾರು ಲಕ್ಷ ಜನ ಮತ್ತೆ ಇದರಿಂದ ಹಿಂದೆ ಆಗ್ತದೆ. ಬಹಳ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ, ಇವ್ರು ಕೇಳ್ತಾ ಇರೋದೇ ರೇಷನ್ ಕಾರ್ಡ್. ಹಂಗಾಗಿ ಇದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ನಾವು ಕೂಡ ಒಂದು ಪತ್ರ ಬರಿಬೇಕು. ಮೊನ್ನೆ ನಾಗಮೋದನ್ ಸಾರಿಗೆ ತೀರ್ಮಾನ ಮಾಡಿ. ಯಾಕಂತ ಹೇಳಿದ್ರೆ ಇವತ್ತು ಕೇಳ್ತಾ ಇರೋದೇ ಒಂದು ಆಧಾರ್ ಕಾರ್ಡ್, ಒಂದು ರೇಷನ್ ಕಾರ್ಡ್, ಎರಡೇ ಕೇಳ್ತಾ ಇರೋದು. ಬಹಳ ಜನ ಇವತ್ತು ಈಗ ಒಂದು ಅಲೆಮಾರಿ ಸಮುದಾಯ ಇರ್ತಾರೆ, ಅವ್ರು ರೇಷನ್ ಕಾರ್ಡ್ ಇಲ್ಲ, ಅವ್ರು ಏನಂತ ಕೊಡ್ಬೇಕಾಗ್ತದೆ. ಹಂಗಾಗಿ ಇದು ಕೂಡ ಎಲ್ಲೋ ಒಂದ್ ಕಡೆ ಈ ಸಮುದಾಯಕ್ಕೆ. ಆಮೇಲೆ ನಾನು ಬಹಳ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಂತೀನಿ, ಈ ಜಾತಿ ಗಣತೆಯನ್ನ ನಾವು ಹಸಿವಾದಾಗ ಊಟ ಹೆಂಗ್ ಮಾಡ್ಬೇಕು ಅಂತ ಬಯಸ್ತೀವಿ, ಆ ರೀತಿಯಾಗಿ ಜಾತಿಯನ್ನ ನಮೂದು ಮಾಡೋದಕ್ಕೆ ಎಲ್ಲರೂ ಕೂಡ ಆಸಕ್ತರಾಗ್ಬೇಕು. ಇದೊಂದು ಒಳ್ಳೆ ಅವಕಾಶ. ಈ ಅವಕಾಶ ಸದುಪಯೋಗ ಪಡಿಸ್ಕೋಬೇಕು ಅಂತ. ಈಗ ನಾವೊಂದು ತಿಂಗಳಲ್ಲಿ ಬಹಳ ಜನ ರೇಷನ್ ಕೊಡುವಾಗ ಎಲ್ಲ ಕ್ಯೂ ನಿಂತಿರ್ತೀವಿ. ಯಾಕಪ್ಪ ಅಂದ್ರೆ 3 ದಿನದಲ್ಲಿ ಖಾಲಿ ಆಗ್ಬಿಡ್ತದೆ, 4 ದಿನದಲ್ಲಿ ಖಾಲಿ ಆಗ್ಬಿಡ್ತದೆ. ಇವತ್ತು ನಮ್ಮ 15ನೇ ತಾರೀಕು 17ನೇ ತಾರೀಕು ನಮ್ಮ ಜಾತಿಯನ್ನ ನಾವು ಹೇಳ್ಕೊಳೋದು ಖಾಲಿ ಆಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಯಾವುದೇ ಮುಜುಗರ ಇಲ್ದಿರ ಇದನ್ನ ಸೇರಿಸಿದಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅನುಕೂಲ ಆಗ್ತದೆ. ಅದು ಬಿಟ್ಟು ಏನಾದ್ರೂ ಅಸಡ್ಡೆ ತೋರಿದ್ರೆ ನಿಮ್ಗೆ ಇವತ್ತು ನನಗೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ಬೆಂಗಳೂರು ಸುತ್ತಮುತ್ತಲಲ್ಲಿ ನಮ್ಮ ಪರಿಶಿಷ್ಟ ಜಾತಿಯವರು ಸ್ವಲ್ಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿರ್ಬೋದು. ಆದ್ರೆ ನೀವೇನೋ ಚೆನ್ನಾಗಿದ್ದೀರಾ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಿಮ್ದೇನೋ ಸಮಸ್ಯೆ, ಅವ್ರ ಮಕ್ಕಳು ನಾಳೆ ಕಷ್ಟ ಅನುಭವಿಸೋದು ಬೇಡ. ಹಾಗಾಗಿ ನೀವೆಲ್ಲರೂ ಕೂಡ ಬಹಳ ಸ್ಪೆಸಿಫಿಕ್ ಆಗಿ ಬಹಳ ಬೇಗನ ತುರ್ತಾಗಿ ಹಸಿವು ಹೆಂಗಿರ್ತದೋ ಅದೇ ತರ ಜಾತಿಯನ್ನ ನಮೂದಿ ಮಾಡ್ಲಿಕ್ಕೆ
ಪ್ರತಿಯೊಬ್ರು ಕೂಡ ಆಸಕ್ತರಾಗಬೇಕು ಅಂತಕ್ಕಂಥದ್ದು. ಮತ್ತೆ ಈ ಒಂದು ಸಣ್ಣ ಪುಟ್ಟ ಲೋಪದೇಶಗಳಿದಾವಲ್ಲ, ರೇಷನ್ ಕಾರ್ಡ್, ಆಧಾರ್ ಕಾರ್ಡು, ಅದನ್ನು ಹೊರತುಪಡಿಸಿ ಕೂಡ ಶಿಕ್ಷಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ಅದನ್ನು ಹೊರತುಪಡಿಸಿ ಯಾರಾದ್ರೂ ಅದನ್ನ ಸೇರಿಸಿದ್ರೆ ದಯಮಾಡಿ ಅವರ ಹೆಸರನ್ನ ನಮೂದು ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಳ್ತಾ, ಸಹೋದರಿ ಇವತ್ತು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷಾತೀತವಾಗಿ ಅಥವಾ ಎಲ್ಲ ಸಂಘಟನೆಯನ್ನ ಕರೆದು ಮಾಡಿ ವಿಚಾರವನ್ನ ಹೇಳ್ಬೇಕು ಅಂತ ನನಗೆ ಏನು ಕೆಲವೊಂದು ಏನಂತಂದ್ರೆ ಈಗ ವಿಚಾರದಲ್ಲಿ ಕೂಡ ಒಂದು ಕಾಂಪ್ಲೇಂಟ್ ಹಚ್ಚಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡ್ತೀವಿ ಅಂತ ಅಲ್ಲ, ಅದನ್ನೇ ಈಗ ನಾವೇನಾಗಿದೆ ಅಂದ್ರೆ ನಮಗೆ ಒಟ್ಟಾರೆಯಾಗಿ ನಾನು ಬೇರೊಬ್ಬರ ಬಗ್ಗೆ ದೃಷ್ಟಿ ಮಾಡ ನಮ್ದು ಏನಂತ ಹೇಳಿದ್ರೆ, ನಾನು ಇಷ್ಟೊತ್ತೇನು ಹೇಳಿದೆ ಅಂದ್ರೆ, 100 ವರ್ಷಗಳಿಂದ ನಾವು ಆಡು ಭಾಷೆಗೆ ಇದ್ಕೊಂಡಿವಿ. ತಮಿಳು ಮಾತಾಡೋರು, ತೆಲುಗು ಮಾತಾಡೋರು, ಕನ್ನಡ ಮಾತಾಡೋರು, ಈ ತರ ಎಲ್ಲ ಇದ್ವಿ. ನಮಗೆ ಅಥೆಂಟಿಕ್ ಆಗಿ ಸರ್ಕಾರ ಕೊಟ್ಟಿದ್ದು ಏನಂತ ಹೇಳಿದ್ರೆ ಆದಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಂತ. ಆದಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ. ಆ ಪರಿಶಿಷ್ಟ ಜಾತಿಯಲ್ಲಿ ನಾವ್ ಯಾರು ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇಲ್ಲ. ಆದ್ರೆ ಇವತ್ತು ಎಂತದ್ದು ಪರಿಯ ಅಂತಾನು ಇದೆ, ಅದ್ರಲ್ಲಿ ಪರಿಯನು ಅಂತಿದೆ, ಪರಿರು ಅಂತಾನು ಇದೆ, ಆಮೇಲೆ ದಾಸವಲಿಯರು ಅಂತಾನು ಇದೆ, ವಲಯ ಅಂತಿದೆ. ಆದ್ರೆ ನಾನು ನನ್ನ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಂದ್ರೆ, ಇವತ್ತು ಇದೇ ರೀತಿಯಾಗಿ ನಮ್ಮ ಸಹೋದರ ಮಾದಿಗ ಸಮುದಾಯದಲ್ಲಿ 29 ಸಮುದಾಯಗಳು ಒಳಪಂಗಡಗಳಿದ್ರು ಕೂಡ ಅವ್ರು ಒಂದೇ ಅಂತ ಬರ್ಸಿದ್ದಾರೆ. ಕಾರಣ ಏನಂದ್ರೆ ಆ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಒಳ್ಳೇದಾಗ್ಲಿ ಅಂತ. ನಾನು ಕೂಡ ನೀವು ಚೋಚೋ ರೀತಿಯಾಗಿ ಹಂಚಿಕೆ ಆಗೋದ್ ಬೇಡ, ಮತ್ತೆ ಕುಂಟೆಗಳ ರೀತಿಯಲ್ಲಿ ನಾವು ಹಂಚಿಕೆ ಆಗೋದ್ ಬೇಡ. ಸಾಗರ ಸಮುದ್ರ ರೀತಿಯಲ್ಲಿ ನಾವೆಲ್ಲ ಒಗ್ಗಟ್ಟಾದಾಗ ಒಂದು ಸಾಗರ ಸಮುದ್ರದ ರೀತಿಯಲ್ಲಿ ಇರ್ತೀವಿ. ಮತ್ತೆ ತಿರ್ಗಾ ಯಾರಾದ್ರೂ ಅದನ್ನ ಕುಂಟೆ ರೀತಿಯಲ್ಲಿ ನೀವು ಬಯಸ್ತೀರಿ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಸಾಗರ ಮಾಡ್ಬೇಕು ಅಂತೇಳಿ ನನ್ನ ಬಯಕೆ. ಯಾಕಂದ್ರೆ ನಾವು ಅನುಭವಿಸಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ, ಅವರಿಗೆ ನಾಳೆ ದಿನ ಸರ್ಕಾರದ ಮೀಸಲು ಇರ್ಬೋದು, ಒಳದಲ್ಲಿ ಇರ್ತಕ್ಕಂಥದ್ದು ಅವಕಾಶ ಸಿಗ್ಬೇಕು ಅಂತಕ್ಕಂಥದ್ನೇ ದಯಮಾಡಿ ಇನ್ನೊಂದ್ಸಾರಿ ಪುನರಾವರ್ತ ಮಾಡಿ. ಇವಾಗ ಅದನ್ನೇನ್ ಮಾಡ್ತಾ ಇದೆ ಅವರು ಕೂಡ ಒಂದು ಕೂತ್ಕೊಂಡು ಚರ್ಚೆ ಮಾಡಿ ದಯಮಾಡಿ ಅವರು ಕೂಡ ಒಂದನ್ನೇ ಬರ್ಸ್ಬೇಕು ಅಂತಕ್ಕಂಥದ್ದು ನನ್ನ ಒಪ್ಕೊಳ್ಳಲ್ಲ, ಮನವಿ ಅಷ್ಟೇ. ನಾವು ಮನವಿ ಮಾಡ್ಕೊಳ್ತೀವಿ, ಬಿಟ್ಟಿದ್ದು ಅವ್ರು ಬಿಟ್ಟಿದ್ದು. ಸರ್, ಈಗ ಮೀಸಲಾತಿ ಜನಪ್ರತಿನಿಧಿಗಳು ಇದುವರೆಗೂ ಇದ್ರ ಬಗ್ಗೆ ಜಗಾಡ್ತಾ ಇದ್ದಾರೆ. ಅದನ್ನ ಬಹಳ ಜನ ಅರ್ಥ ಮಾಡ್ಕೋಬೇಕು, ಸಾಮಾನ್ಯ ಜನ ಅರ್ಥ ಮಾಡ್ಕೋಬೇಕು. ನಾವೊಬ್ಬ ಜನಪ್ರತಿನಿಧಿನ ಏನಕ್ಕಪ್ಪ ಗೆಲ್ಲಿಸ್ತೀವಿ ಅಂದ್ರೆ, ನಮ್ಮ ಪ್ರತಿನಿಧಿಯಾಗಿ ನಮ್ಮಗಳ ಕಷ್ಟ ಸುಖದಲ್ಲಿ ನೀನು ಭಾಗಿಯಾಗುವಂತ ಒಬ್ಬ ಪ್ರತಿನಿಧಿಯಾಗಿ ಆಯ್ಕೆ ಮಾಡೋದು. ಇವತ್ತು ಆನೇಕಲ್ ತಾಲೂಕಲ್ಲಿ 4 ಲಕ್ಷ ವೋಟರ್ ಸಿಗ್ತೀವಿ. 4 ಲಕ್ಷ ಜನ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ನನಗೆ ಮನೆ ಕೊಡು, ರೋಡ್ ಕೊಡು, ರಸ್ತೆ ಕೊಡು, ರೇಷನ್ ಕಾರ್ಡ್ ಕೊಡು, ವೋಟರ್ ಐಡಿ ಕೊಡು ಅಂತ ಕೇಳಕ್ಕಾಗಲ್ಲ. ನಮ್ಮ ಪ್ರತಿನಿಧಿಯಾಗಿ ಯಾರಾದ್ರೂ ಒಬ್ಬ MLA ಇರ್ಲಿ ಅಂತ ಹೇಳಿ, ಅಥವಾ ಇವತ್ತು 40 ಲಕ್ಷ ಇರ್ತಕ್ಕಂಥ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 40 ಲಕ್ಷ ಜನನು ಡೆಲ್ಲಿಗೆ ಹೋಗಕ್ಕಾಗಲ್ಲ. ಯಾರಾದ್ರೂ ಒಬ್ಬರು ನಮ್ಮ ಪ್ರತಿನಿಧಿಯಾಗಿ ನೀ ಇರುವಂತ, ನಮ್ಮ ಪ್ರತಿನಿಧಿ ಆದವರು ಆ ಓಟನ್ನ ಪಡ್ಕೊಂಡ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸ್ತಕ್ಕಂಥದ್ದು ಅವರ ಕೆಲಸ ಆಗಿರ್ತದೆ. ಒಂದು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಯಾರು ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಅವರು ಆ ಜಾತಿಯ ಸಂಬಂಧವಾಗಿ ಧ್ವನಿಯನ್ನ ಎತ್ತಬೇಕು, ಅವ್ರಿಗೆ ನ್ಯಾಯವನ್ನ ಕೊಡಿಸ್ಬೇಕು. ಆದ್ರೆ ಅದನ್ನ ಕೆಲವರು ಮಾಡ್ತಾ ಇದಾರೆ, ಕೆಲವರು ಮಾಡಿಲ್ಲ. ಅದನ್ನ ಈ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಯಾಕೆ ಅರ್ಥ ಮಾಡ್ಕೋಬೇಕಂದ್ರೆ, ಇವತ್ತು ನಮ್ಮ ಜಾತಿ ಯಾವುದು, ನಮ್ಮ ಜಾತಿಗೆ ಏನ್ ಸೌಲಭ್ಯ ಸಿಗ್ತದೆ ಅಂತದನ್ನ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ಆ ಸಮುದಾಯವನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಅವರುಗಳ ಕರ್ತವ್ಯ ಆಗಿತ್ತು. ಅವ್ರ ಕರ್ತವ್ಯ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಆ ಜನ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಯಾರಪ್ಪ ಇವತ್ತು ಉಲ್ಲಳ್ಳಿ ಚಿನ್ನ ಬಂದಿದೆ, ಚಿನ್ನಪ್ಪ ಮುಚ್ಚ, ನಾವೆಲ್ಲ 2 ಸಾರಿ ನಮ್ಗೆ ಒಂದೇನೆ ನಾವು ಕಷ್ಟ ಕೊಟ್ಟಿದ್ದೀವಿ. ಹಿಂದಿನ ಪೀಳಿಗೆಯಲ್ಲಿ ಅದು ಕೊಡಬಾರ್ದು ಅಂತ. ಅವ್ರು ಬಂದಿಲ್ಲ ಅಂದ್ರೆ ಅದು ನೀವು ಜನಪ್ರತಿನಿಧಿಗಳಿಗೆ ಮಾಧ್ಯಮದವರು ಇದ್ದೀರಾ, ನೀವು ಹೆಚ್ಚಿನ ರೀತಿಯಲ್ಲಿ ಯಾರು ಇದರ ಫಲಾನುಭವವನ್ನು ಪಡೆದಿದ್ದಾರೆ, ಯಾಕೆ ಅವ್ರು ಮಾಡ್ಬೇಕಾಗಿತ್ತು ಅದನ್ನ ನೀವೇ ಕೇಳಬೇಕು. ಯಾಕಂದ್ರೆ ನಾವು ಇವತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಯೋಜನ ಪಡ್ಕೊಂಡಿದೀವಿ, ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅಂತ ನಮ್ಮ ಕೈಯಲ್ಲಾದಂತ ಜಾಗೃತಿಯನ್ನು ಮೂಡಿಸಿದೀವಿ. ನೀವು ಯಾರನ್ನ ಕೇಳಬೇಕು, ನಿಮ್ಮ ಮಾಧ್ಯಮದವರೇ ಕೇಳಿದ್ರೆ ಸೂಕ್ತ ಅಂತ ನನ್ನ ಮನವಿ. ಕೋರ್ತಾ ಈ ದಿನ ಏನಿಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ, ಒಳ ಮೀಸಲಾತಿ ಏನು ಸದಾಶಿವ ಆಯೋಗ ಮತ್ತೆ ನಾಗಮೋಹನ್ ದಾಸ್ ಅವರ ವರದಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ 5ನೇ ತಾರೀಕಿಂದ 17ನೇ ತಾರೀಕು ಒಳಗಡೆ ನಾವು ಜಾತಿ ಜನಗಣತಿ ಏನು ಆಗ್ಬೇಕು ಅನ್ನೋದು ಇದೆಯಲ್ಲ, ಈ ಒಳ ಮೀಸಲಾತಿಯಲ್ಲಿ ಇವತ್ತು 100 SC ಶೆಡ್ಯೂಲ್ ಕ್ಯಾಸ್ಟ್ ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಅಂತ. ಈಗ ಆದಿ ಕರ್ನಾಟಕ SC ಅಷ್ಟೇ ಮಾತ್ರ ಗೊತ್ತಿತ್ತು. ಇವತ್ತು ಎಲ್ಲರೂ ಇವತ್ತು ಏನು ಛಲವಾದಿ ಆಗಿರ್ಬೋದು, ಬಲಗೈ ಆಗಿರ್ಬೋದು, ಪರಿಯ ಆಗಿರ್ಬೋದು, ಒಲಿರು ಅಂತ ಇರ್ಬೋದು, ಇವರೆಲ್ಲರೂ ಏನು ಇವತ್ತು ಮಾಧ್ಯಮ ಮುಖಾಂತರ ತಿಳಿಸೋದಿಷ್ಟೇ, ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಜಾಗೃತರಾಗಿ ನಾವು ಏನು ಇವತ್ತು ಆದಿ ಕರ್ನಾಟಕ ಪರಿಶಿಷ್ಟ SC ಅಂತ ಇರೋದ್ರಲ್ಲಿ ವಲಯ ಅಂತ ಹೇಳಿ ಆ ನಮೂದನೆ ಮಾಡಿದಾಗ ನಮ್ಮ ಜನಸಂಖ್ಯಾವಾರು
ಹೆಚ್ಚಾಗುತ್ತೆ. ಆಗ ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯ ತುಂಬಾ ಚೆನ್ನಾಗಿರ್ಬೇಕಂತ ಆಗ್ಬೇಕಂತಂದ್ರೆ ನಾವು ಯುಟಿಲೈಸ್ ಮಾಡ್ಕೊಬೇಕು. ಅಂದ್ರೆ ಮಾಹಿತಿ ತಿಳಿಸ್ಬೇಕು. ಹಳ್ಳಿಗಳ ಕಡೆ ಸರಿಯಾದ ಮಾಹಿತಿಗಳಿಲ್ಲ ಅಂತಂದ್ರೆ ಮಾಹಿತಿ ಕೊರತೆ ಇದೆ. ನಾನು ಆದಿ ಕರ್ನಾಟಕಪ್ಪ, ನಾನು ಪರಿಶಿಷ್ಟ ಜಾತಿ ಅಷ್ಟೇ ಮಾತ್ರ ಗೊತ್ತಿರುತ್ತೆ. ಸೊ ಇದರಲ್ಲಿ ದಾಸರು ಬರ್ತಾರೆ, ಮತ್ತೆ ಬಲಗೈಯವರು, ಚಲವಾದಿಗಳು ಇವರೆಲ್ಲರೂ ಸೇರಿ ಒಂದೇ ವಲಯ ಅಂತ ನಮೂದನೆ ಮಾಡ್ಬೇಕು ಅಂತ ಹೇಳಿ ನಾನು ಪತ್ರಿಕಾ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದೀನಿ. ಈಗ 5ನೇ ತಾರೀಕು ಇವತ್ತು ಆಲ್ರೆಡಿ ಸರ್ಕಾರಿ ನೌಕರರು ಇವತ್ತು ಜಾತಿ ವಾರವನ್ನು ಕಲೆಕ್ಟ್ ಮಾಡಕ್ ಹೊರಟಿದ್ದಾರೆ. ಈಗ ಆಲ್ರೆಡಿ 9 ಇವತ್ತು, ಇನ್ನು ಕಡಿಮೆ ದಿನಗಳಿದೆ. ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟೇ, ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಮಾಹಿತಿ ತಿಳಿದಿರುವಂತ ಹಳ್ಳಿ ಜನಗಳಿಗೆ ವಿಚಾರ ಗೊತ್ತಿರಲ್ಲ, ಅವೆಲ್ಲ ನಾವು ಹೇಳ್ಕೊಟ್ಟು ನಾವು ನೋಡಿ ಈ ರೀತಿಯಲ್ಲಿದೆ, ಈ ರೀತಿ ನಾವು ಎಂಟ್ರಿ ಮಾಡಿಸ್ಬೇಕು. ಆದಿ ಕರ್ನಾಟಕದಲ್ಲಿ ನಾವೆಲ್ಲ ನಮ್ಮ ಆಡು ಭಾಷೆಗಳಲ್ಲಿ ಮಾತಾಡ್ತಾ ಇದ್ರು. ನಾವು ಆಡು ಭಾಷೆಗಳಲ್ಲಿ ನಾವು ಏನು ಇವತ್ತು ಈ ನಾಯಕರು ಹೇಳ್ದಂಗೆನೆ ಆಡು ಭಾಷೆಯಲ್ಲಿ ಮಾಲಾಲು, ಪರಿಯರು, ಮತ್ತೆ ಈ ತರ ಬೇರೆ ಬೇರೆ ಭಾಷೆ ಬರ್ತದೆ. ಈಗೆಲ್ಲರೂ ವಲಯ ಅಂತ ಹೇಳಿ ನಮೂದನೆ ಮಾಡಿದ್ರೆ ಜನ ನಮ್ಮ ಎಸ್ಸಿಗಳಲ್ಲಿ ಏನು 28-29 ಉಪಜಾತಿಗಳಿದಾರೋ ಎಲ್ಲರೂ ಸೇರಿ ಅದ್ರಲ್ಲಿ ಒಂದು ಅಂಕಿಅಂಶ ಸಿಗುತ್ತೆ. ಆ ಒಂದು ಅಂಕಿಅಂಶ ಸಿಕ್ಕಿದಾಗ ಏನಾಗುತ್ತೆ, ಆ ಸರ್ಕಾರದಿಂದ ಬರಂತ ಅನುದಾನಗಳಾಗಿರ್ಬೋದು, ನೌಕರಿಗಳಾಗ್ಬೋದು, ಎಲ್ಲ ತಗೊಳೋದಕ್ಕೆ ಮುಂದಿನ ಪೀಳಿಗೆಗೆ ತುಂಬಾ ಅನುಕೂಲ ಆಗುತ್ತೆ. ಇವತ್ತು ಮಾದಿಗ ಸಮುದಾಯದವರು ಕೂಡ ಅವರವರ ಜಾತಿಗಳನ್ನ ಅವ್ರನ್ನ ಎಂಟ್ರಿ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವಲಯ ಅನ್ನೋದನ್ನ ಕಂಪಲ್ಸರಿ ನೀವು ಆದಿ ಕರ್ನಾಟಕದ ಜೊತೆಯಲ್ಲಿ ವಲಯ ಅಂತ ಇದು ಮಾಡಿ, ಅದರಲ್ಲಿ ಬುದ್ಧನ ದಾರಿಗೆ ಹೋಗಿರೋರು ಕೂಡ ನಮ್ಮ ಆದಿ ಕರ್ನಾಟಕದವರು ಇದ್ದಾರೆ. ಅವರು ಕೂಡ ವಲಯ ಅಂತ ಹೇಳಿ ನಮೂದನೆ ಮಾಡ್ಬೇಕು ಅಂತ ಹೇಳಿ ನಾನು ಮಾಧ್ಯಮ ತಿಳಿಸ್ತಿದ್ದೀನಿ. ಕಡಿಮೆ ದಿನಗಳಿರೋದ್ರಿಂದ ಮಾಧ್ಯಮದವರು ಇದನ್ನ ಹೆಚ್ಚು, ಈಗ ರಾಜ್ಯದಂತ ಹೆಚ್ಚು ಪ್ರಚಾರ ಆಗಿ ಎಲ್ಲ ಜಾಗೃತರಾಗಿ ಎಲ್ಲರೂ ವಲಯ ಅಂತ ಹೇಳಿ ನಮೂದನೆ ಮಾಡ್ಲಿ ಅಂತ ಹೇಳಿ, ಈಗ 28 ಏನು ಉಪಜಾತಿಗಳಿದಾರೋ ಅವೆಲ್ಲ ವಲಯ ಅಂತ ಹೇಳಿ ನಮೂದನೆ ಮಾಡ್ಲಿ ಅಂತ ನಾನು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದೀನಿ. ಎಲ್ರಿಗೂ ನಮಸ್ಕಾರ. ಶಬರೀಶ್ ಅಂತ. ಸೊ ಈಗ ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಅನ್ನೋ ಒಂದು ಚರ್ಚೆ ನಡೀತಿದೆ, ಹಾಗೆ ಸಮೀಕ್ಷೆ ನಡೀತಿದೆ. ಇದರಲ್ಲಿ ನಮ್ದು ಮೇನ್ ಕರ್ತವ್ಯ ಏನಂದ್ರೆ, ಈ ಒಳ ಮೀಸಲಾತಿಯಲ್ಲಿ 2 ಪಂಗಡ ಇದೆ, ಸ್ಪೃಶ್ಯ ಅಸ್ಪೃಶ್ಯ ಅಂತ. ಅಸ್ಪೃಶ್ಯರಲ್ಲಿ 2 ಪಂಗಡ ಏನಂದ್ರೆ, ಒಂದು ರೈಟು, ಒಂದು ಲೆಫ್ಟ್. ಈ ರೈಟು ಲೆಫ್ಟ್ ಅಲ್ಲಿ ಏನಿದ್ದಾರೆ ನಮ್ಮ ಸಹೋದರರಾದಂತ ಮಾದಿಗ ಸಮುದಾಯ ಏನ್ ಹೇಳ್ತಾ ಇದಾರೆ, ಎಲ್ಲರೂ ಸೇರಿ ಒಕ್ಕರ್ಲಾಗಿ ಮಾದಿಗ ಅಂತ ಬರ್ಸ್ರಿ, ಎಲ್ಲರೂ ಮಾದಿಗ ಮನೆ ಅಂತ ಬರ್ಸ್ರಿ ಅಂತ ಎಲ್ಲರೂ ಮಾದಿಗರ ಅಂತ ಬರ್ಸ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗಿದೆ, ಕೆಲವೊಬ್ರು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ, ವಲಯ ಅಂತ ಬರ್ಸ್ರಿ, ಪರ್ಯ ಅಂತ ಬರ್ಸ್ರಿ, ಚಲವಾದಿ ಅಂತ ಬರ್ಸ್ರಿ ಅಂತ. ನಮ್ಮಲ್ಲಿ ಯಾರು ಯಾವುದೇ ದೊಡ್ಡ ವ್ಯಕ್ತಿಗಳು ಯಾರು ಲೀಡರ್ ಇದ್ದಾರೆ, ಎಲ್ಲರೂ ಬಂದು ಯಾರು ಗೈಡೆನ್ಸ್ ಮಾಡಿಲ್ಲ. ಬಟ್ ಅದೇ ನಮ್ಮ ಸಹೋದರ ಸಮುದಾಯದಲ್ಲಿ ಎಲ್ಲರೂ ಒಕ್ಕೂರಲಿಂದ ಮಾದಿಗ ಅಂತ ಬರ್ಸ್ರಿ ಅಂತ ಹೇಳ್ತಾರೆ. ನಮ್ಮ ಲೀಡರ್ಗಳು ಯಾರಿಗೂ ಗೈಡೆನ್ಸ್ ಕೊಡ್ತಾ ಇಲ್ಲ. ಅದರಿಂದ ನಾವೆಲ್ಲ ಈಗ ಏನ್ ಕೇಳ್ಕೊತಾ ಇದೀರಿ ಅಂದ್ರೆ, ನಾವೆಲ್ಲರೂ ವಲಯ ಅಂತಾನೆ ಬರ್ಸೋಣ. ವಲಯ ಅಂತ ಯಾಕಂದ್ರೆ, ನಮ್ಮ ಸೌತ್ ಇಂಡಿಯಾ ಭಾಗದಲ್ಲಿ ತಗೊಂಡ್ರೆ, ಮಹಾರಾಷ್ಟ್ರದಿಂದ ಕೆಳಗಡೆ ಕೇರಳವರೆಗೂ ತಗೊಂಡ್ರೆ, ಮಹಾರಾಷ್ಟ್ರದಲ್ಲಿ ಮಹರ್ ಅಂತಾರೆ, ಕರ್ನಾಟಕದಲ್ಲಿ ವಲಯ ಅಂತಾರೆ, ತಮಿಳುನಾಡಲ್ಲಿ ಪರೆಯನ್ ಅಂತಾರೆ, ಕೇರಳದಲ್ಲಿ ಪುಲಿಯನ್ ಅಂತಾರೆ. ಅದೇ ತರ ನಮ್ಮ ಆಂಧ್ರ ಪ್ರದೇಶದಲ್ಲಿ ಮಾಲಾ ಅಂತಾರೆ. ಅದೇನಂದ್ರೆ, ನಾವು ಪ್ರಾಂತ್ಯವಾರು ವಿಂಗಡೆ ಆಗಿದ್ದೀರಿ. ನಾವಿವತ್ತು ಕರ್ನಾಟಕದಲ್ಲಿ ಇದ್ದೀರಿ, ಕನ್ನಡ ಭಾಷೆ ಮಾತಾಡ್ತೀವಿ, ಆಡು ಭಾಷೆ ಕನ್ನಡ. ಅದಕ್ಕೆ ನಾವು ಕನ್ನಡದ ಆಡು ಭಾಷೆ ಆಗಿರೋ ವಲಯ ಅಂತ ಬರ್ಸೋಣ, ಪರ್ಯ ಅಂತ ಬರ್ಸೋದು ಬೇಡ. ಯಾಕಂದ್ರೆ ನಾವು ಎಲ್ಲರಲ್ಲೂ ಒಬ್ಬರಾಗಿರೋಣ, ವಲಯರಲ್ಲಿ ಒಬ್ಬರಾಗಿರೋಣ. ಯಾಕಂದ್ರೆ ಹೊಲದ ಒಡೆಯ ವಲಯ ಅಷ್ಟೇ. ಅದ್ ಬಿಟ್ರೆ ಇನ್ನೇನ್ ಪರ್ಯ ಆಗ್ಲಿ ಇನ್ನೊಂದಾಗ್ಲಿ, ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಭಾಷೆಯನ್ನು ಬಳಸೋಣ. ನಾವು ಮನೇಲಿ ಬೇಕಾದ್ರೆ ಪರ್ಯ ಅಂತ ಕರ್ಕೊಂಡೋಣ, ವಲಯ ಅಂತಾನೆ ಬರ್ಸಿ, ಎಲ್ಲರೂ ವಲಯ ಅಂತ ಬರ್ಸಿ ಅಂತ ನಾನು ಈ ಮುಖಾಂತರ ಎಲ್ಲರನ್ನೂ ಕೇಳ್ಕೊಂತ ಇದ್ದೀನಿ. ಧನ್ಯವಾದಗಳು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಈಗಾಗಲೇ ಹಲವಾರು ದಲಿತ ನಾಯಕರು, ಮುಂಚೂಣಿ ನಾಯಕರಾಗಲಿ, ನಮ್ಮ ಹಿರಿಯ ನಾಯಕರು, ಹಲವಾರು ಜನರು ನಮಗೆ ಪ್ರಶ್ನೆ ನೀಡಿದ್ದಾರೆ. ವಲಯ ಅಂತಾನೆ ಬರ್ಸಿ, ನೀವು ಯಾವುದೇ ಉಪಜಾತಿಗೆ ಸೇರಿದ್ರು ನೀವು ವಲಯ ಅಂತಾನೆ ಬರ್ಸಿ. ಈಗಾಗಲೇ ಚಲವಾದಿ ಮಾತಾಡಿದವರು ಅಲ್ಲಿ ಚಲವಾದಿ ಮತ್ತೆ ವಲಯ ಅಂತ ಹೇಳಿದಾಗಲೂ ಕೂಡ ಅವರು ಒಂದು ಪ್ರಶ್ನೆ ನೀಡಿದ್ದಾರೆ. ವಲಯ ಅಂತ ಬರ್ಸಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಈ ವಿಚಾರದಲ್ಲಿ ನಮ್ಮ ಎಡಗೈ ಸಮುದಾಯದವರು ಎಷ್ಟೇ ಉಪಜಾತಿಗಳಿದ್ರು ಅವರು ಒಂದು ಮೂಲ ಜಾತಿಯನ್ನೇ ಬರೆಸ್ತಾರೆ. ನಾವು ನಮ್ಮ ಮೂಲ ಜಾತಿಯಾದ ವಲಯನೇ ಬರ್ಸಿದ್ರೆ ನಿಮಗೆ ಒಂದು ಮುಂದಿನ ಕಾಲಕ್ಕೆ ನಿಮಗೆ ಒಂದು ಒಳ್ಳೆ ನಿಮಗೆ ಬೆಳವಣಿಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಈಗಾಗಲೇ ನಮ್ಮ ಚಿನ್ನಪ್ಪ ಸರ್ ಆಗಲಿ, ನಮ್ಮ ಶ್ರೀನಣ್ಣವರಾಗಲಿ ಎಲ್ಲರೂ ಅವ್ರದೇ ಆದ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ. ಈಗ ನಾವು ಉಪಜಾತಿಗಳು ಎಷ್ಟೇ ಇದ್ರೂ ನಾವು ಮೂಲ ಜಾತಿನ ಹೇಳಿದ್ರೇನೆ ನಮಗೆ ಒಂದು ಫ್ಯೂಚರ್ ಅಲ್ಲಿ ನಮಗೆ ಒಂದು ಬೆನಿಫಿಟ್ ಆಗೋದು. ಅದಕ್ಕೋಸ್ಕರ ನಾವು ಯಾವುದೇ ಗೊಂದಲ ಬೇಡ. ಇಲ್ಲಿ ಹಲವಾರು ಉಪಜಾತಿಗಳಿದೆ, ನಾವು ನಮ್ಮ ಜಾತಿಯನ್ನ ಬಿಟ್ಕೊಡ್ಬಾರ್ದು, ಇನ್ನೊಂದು ಮಾಡಬಾರ್ದು ಅನ್ನೋ ಒಂದು ಸಂಶಯ ಇಟ್ಕೋಬೇಡಿ. ಯಾಕಂದ್ರೆ ಇದು ಇಂಟರ್ನಲ್ ರಿಸರ್ವೇಶನ್ಗೆ ಸಂಬಂಧಪಟ್ಟಾಗೆ
ನಾವು ಅದೇ ರೀತಿ ಯೋಚನೆ ಮಾಡಿ ನಮ್ಮ ಸಂಖ್ಯೆಗಳನ್ನ ಕರೆಕ್ಟ್ ಆಗಿ ನಾವು ಸರ್ಕಾರಕ್ಕೆ ಮಂಡಿಸಿದಾಗ ಮಾತ್ರ ನಮ್ಮ ಜಾತಿಗಳಿಗೆ ತಕ್ಕುವಂತ ಏನೇನು ಸೌಲಭ್ಯಗಳಿದೆ ಅದು ನಮಗೆ ದಕ್ಕುತ್ತೆ. ಅದಕ್ಕಾಗಿ ಈಗ ನಮ್ಮ ಎಡಗೈ ಸಮುದಾಯದ ಹಲವಾರು ಹಿರಿಯ ನಾಯಕರು ಅವರು ಸ್ಪಷ್ಟವಾಗಿ ಮುಂದೆ ಬಂದು ನಾವು ಇದೇ ಸಮುದಾಯಕ್ಕೆ ಸೇರಿದೀವಿ, ನಾವು ಇದೇ ಸಮುದಾಯವನ್ನು ನಭೋಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಲಗೈ ಸಮುದಾಯಕ್ಕೆ ಸೇರಿದಂತ ನೀವು ಬೇರೆ ಸಮುದಾಯಗಳು ಯಾವ ರೀತಿ ಅವರು ಧೈರ್ಯವಾಗಿ ಬಂದು ಮುಂದೆ ಹೇಳ್ತಾ ಇದಾರೆ, ಆ ರೀತಿ ನೀವು ಮಾಡೋದಕ್ಕೆ ಏನ್ ನಿಮ್ಗೆ ತೊಂದರೆ ಏನಿದೆ? ನಿಮ್ಗೆ ಏನಾದ್ರು ಭಯ ಇದೆಯಾ, ಅಥವಾ ನಿಮ್ಗೆ ಏನಾದ್ರು ತೊಂದರೆಗಳಾಗುತ್ತಾ, ಅಥವಾ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ಏನಾದ್ರು ಹಿನ್ನಡೆ ಆಗುತ್ತಾ ಅಂತ? ನೀವು ಹುಟ್ಟಿರೋಂಥ ಜಾತಿಯನ್ನ ನೀವು ಹೇಳ್ಕೊಳಕ್ಕೆ ನೀವು ಒಂದು ಸಂಕೋಚ ಪಟ್ಟರೆ ಅದರಿಂದ ನಿಮ್ಗೆ ಬರುವಂತ ಲಾಭ ಏನು? ನಿಮ್ಮ ಜನರೇ ನಿಮ್ ಕೈ ಬಿಡುವಂತ ಕಾಲ ಬಂದ್ಬಿಡುತ್ತೆ. ಅದಕ್ಕಾಗಿ ನೀವು ಮುಂದೆ ನಿಂತು ಅದನ್ನ ಸ್ಪಷ್ಟವಾಗಿ ಹೇಳಿ. ಆ ವಿಚಾರದಲ್ಲಿ ನಾವು ನಮ್ಮ ಉಳ್ಳೋಡಿ ಶ್ರೀನಿವಾಸಣ್ಣನ ನಾವು ಮೆಚ್ಕೋಬೇಕಾಗಿದೆ. ಯಾಕಂದ್ರೆ ಇಂಥ ನಾಯಕರನ್ನ ನಾವು ಚುನಾಯಿತ ಪ್ರತಿನಿಧಿಯಾಗಿ ನೋಡ್ಬೇಕಾಗಿದೆ. ಯಾಕಂದ್ರೆ ಸಮುದಾಯದ ವಿಚಾರದಲ್ಲಿ ಯಾವುದೇ ಒಂದು ಅವರು ಸಂಕೋಚ ಪಡದೆ ಮುಂದೆ ನಿಂತು ನಮ್ಮ ಸಮುದಾಯದವರು ಇದೇ ಜಾತಿಯನ್ನ ಹೇಳ್ಬೇಕಂತ ಹೇಳಿ ಅವರು ಬಂದಿರುವಂತ ನಮಗೆ ತುಂಬಾ ಖುಷಿ, ಒಂದು ಸಂತೋಷ ತಂದಿರುವಂತ ವಿಷಯ. ಅದಕ್ಕಾಗಿ ಇಂಥ ನಾಯಕರನ್ನ ನಾವು ಚುನಾಯಿತ ಪ್ರತಿನಿಧಿಗಳಾಗಿ ಮಾಡೋದ್ರಿಂದ ನಮ್ಮ ಸಮುದಾಯ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಜೈ ಭೀಮ್. ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆ ಹಾಗೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಯಶಸ್ವಿ ಆಗ್ಬೇಕಂತಂದ್ರೆ ನಾವು ನಮ್ಮ ಜಾತಿಯನ್ನ ಗುರುತಿಸ್ಕೊಳ್ಬೇಕು. ಜಾತಿ ಆದಿ ಕರ್ನಾಟಕ, ಉಪಜಾತಿ ವಲಯ ನಂಬರ್ 44(1). ಇದು ನಮ್ಮ ಮನೆಯವರಿಗೆ, ಅಕ್ಕಪಕ್ಕದವರಿಗೆ, ಎಲ್ರಿಗೂ ಪ್ರತಿಯೊಬ್ಬರಿಗೂ ನಾವು ತಿಳಿಸ್ಬೇಕು. ಯಾಕೆಂದ್ರೆ ಈಗ ಲೇಔಟ್ ಅಲ್ಲಿ ವಾಸ ಆಗಿರುವಂತವ್ರು ಅಥವಾ ಊರ್ ಬಿಟ್ಟು ಹೋಗಿರೋರಿಗೆ ಗೊತ್ತಿರಲ್ಲ ನಾವು ಯಾವ್ದು ಮೆನ್ಷನ್ ಮಾಡ್ಬೇಕಂತ. ಅವ್ರಿಗೆ ಮಾಹಿತಿಯನ್ನು ತಿಳಿಸಿದ್ರೆ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಅವ್ರಿಗೆ ಸಿಗ್ಬೇಕಾಗಿರುತ್ತೆ ಎಲ್ಲಾ ರೀತಿಯ ಸೌಲಭ್ಯ ಸಿಗುತ್ತೆ.